ತತ್ತಿ ಮೊದಲು ಮಾಡಿ ತಿನ್ಬಾರ್ದು. ನಾನು ಶಾಖಾಹಾರಿ ಏನಪ್ಪ ಅಂತಂದ್ರೆ, ನಾನು ಮುಂಚೆ 2 ವರ್ಷದ ಕಳೆಯ ಮುಂಚೆ ನಾನು ತಿಂತಿದ್ದೇನೆ. ನಮ್ಮ ಗೆಳೆಯರು ಕೂಡ ಹೋದಾಗ ನಾನು ಹಿಂಗೆ ಕಂಪನಿ ಅಂತ ಹೋಗೋದು ನನ್ಗೆ ಗೊತ್ತಿದ್ದಿಲ್ಲ. ಅವಾಗ ಹೋದಾಗ ತಗೊಂಡಾಗ ಅವಾಗ ಏನಪ್ಪ ಅಂದ್ರೆ ಅವ್ರು ತಿಂತಿದ್ದೆ. ಯಾವಾಗ ನಾವು ಪ್ರತಿನಿಧಿಸಿದ ಹಿಂಗ ಅಂತ ಹೇಳಿದಾಗ ಬೆಳ್ಳುಳ್ಳಿ ಮತ್ತು ಇದು ಮಾಂಸಾಹಾರ ಎಲ್ಲ ಬಿಡ್ಬೇಕಂತ ನಾನು ನಮ್ಮ ಜೊತೆಲಿದ್ದ ಅವ್ರ ಮನೆಯಲ್ಲೇ ಅದೇ ಸಂಸ್ಕೃತಿ, ಅವರೆಲ್ಲ ತಿನ್ನೋರು ವಾರಕ್ಕೊಮ್ಮೆ ಅಂತವ್ರಿಗೆ ಸದ್ಯಕ್ಕೆ ನಾನು 50 ದಿವಸ ಬಿಡಿಸಿದ್ದೆ. ಅವರೇ ನಾನು ಈ ಧ್ಯಾನ ಕರ್ಕೊಂಡು ಬಂದ್ಮೇಲೆ ಅವರು ತಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಂಡ್ರು. ಅವೆಲ್ಲವನ್ನ ಮಾಂಸಾಹಾರವನ್ನು ಕೂಡ ತಿಳಿಸಿದ್ರು. ನಾನು ತಲೆಯಾಗ ಒಂದೇನಿತ್ತು ಅವಾಗ ಹಿಂಗೆ ಹೇಳೋದನ್ನೇ ಕೇಳಿಸ್ಕೊಂಡು ನಮ್ಮ ಮನೆಯಲ್ಲಂತೂ ತಿನ್ನಲ್ಲ, ನಾವು ಹೊರಗಡೆ ಹೋದಾಗ ಇದು ಮಾಡ್ತಿದ್ದೆ. ಆದ್ರೆ ನಮ್ಮ ಮಕ್ಕಳಿಗೆ ಒಂದ್ ಸ್ವಲ್ಪ ದಷ್ಟ ಪುಷ್ಟ ಆಗಲಿ ಅಂತೇಳಿ ಅದೊಂದು ತಲೆಯಾಗ ಅನ್ನೋದು ಕೊಟ್ಟಿದ್ರು. ಅದು ತಲೆಯಾಗ ಉಳಿದಿತ್ತು, ಎಲ್ಲ ಇಲ್ಲ. ತತ್ತಿ ತಿಂದ್ರೆ ಚೆನ್ನಾಗಿತ್ತು ಆಗ್ತಾರೆ ಅಂದ್ರೆ ನೀವು ಮಕ್ಳಿಗೆ ತಂದು ಕೊಡ್ತಿದ್ರ? ಅದು ಕೊಡ್ತಿದ್ದೆ ನಾನು ಹೊರಗಡೆ. ಅದು ಏನ್ರಿ ಹೊರಗಡೆ ಏನದ ಇದು ಏನಂತ ಅಂಡಕಾಯಿ, ಅಂಡಕಾಯಿ ಅದು ಶೇರ್ವಾ ಅದು ತಂದು ಕೊಡ್ತಿದ್ದೆ. ಆಮೇಲೆ ಗೊತ್ತಾಗಿಂದ ಅವೆಲ್ಲ ಕೂಡಿ ಮೊದಲು ಏನು ಆ ಮನೆಯಲ್ಲಿ ಇಷ್ಟು ಜಗಳ ಆಗ್ತಿದ್ವು, ಬಹಳದಾಗ್ತಾ ಇತ್ತು ಯಾವಾಗಿಂದು. ಎಲ್ಲವನ್ನ ಅವರೇ ಅಂತ ನಮ್ಮ ಮನ್ಯಾಗ ಯಾವಾಗಲೂ ಅಲ್ಲೇ ತರಬೇಡ ಅಂತಿದ್ರು. ಅವರು ಮಕ್ಕಳನ್ನೇ ಬೇಡ್ತಿದ್ರು, ಆದ್ರೆ ಬೇಡ ಅಂತ ಅವುಗಳನ್ನು ಸುತ್ತೀವಿ. ಈ ನಮ್ಮ ರ್ಯಾಲಿ ನಾವು ಹುಣಸಗಿ ತಾಲೂಕಿನಲ್ಲೇ ಒಟ್ಟ ಈ ಧ್ಯಾನದ ಬಗ್ಗೆ ಯಾರು ಗೊತ್ತಿಲ್ಲ, ಒಬ್ಬರಿಗೆ ಮಾತ್ರ ಗೊತ್ತಿತ್ತು. ಆದ್ರೆ ಅವರು ಇನ್ನೂ ಕೆಲಸದಲ್ಲಿ ತೊಡಸ್ಕೊಂಡಿಲ್ಲ. ನಾನು ಈ ತರ ಇದು ವಿಶ್ವಾಮಿತ್ರ ಫೌಂಡೇಶನ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿದ್ವಿ ನಾನು ಯಾದಗಿರಿ ಜಿಲ್ಲೆಯಲ್ಲಿ ಒಂದೇ. ಆವಾಗ ಅದನ್ನ ನಾವು ರ್ಯಾಲಿ ಮಾಡಬೇಕು ಅಂತ ಮಾಡ್ಬೇಕಂತ ಕೂಡ ನಾನು ನಿಮ್ಗೆ ಹೇಳಿದ್ನಲ್ಲ, ಹಾಗೇ ಆಗುತ್ತೆ. ನಂದೊಂದು ಆತ್ಮವಿಶ್ವಾಸ ಆಗತ್ತೆ, ಆಗಂಗಿಲ್ಲ ಅಂತಿಲ್ಲ. ಅವರು ಈಗ ಒಬ್ಬನೇ ಇದ್ರು ಕೂಡ ಎಲ್ಲರೂ ಜೋಡಿದ್ರು. ಅದು ಹೆಂಗ ಆ ಪ್ರಕೃತಿ ಮಾತೆ ಈ ವಿಶ್ವ ಮಾತೆ ಅದು ಏನು ಜೋಡಿಸ್ಬೇಕು ಪ್ರತಿಯೊಬ್ಬರು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತೇಳಿ ಎಲ್ಲ ಕಡೆ ಮಾಡಿ ನಾನು ಸ್ವಲ್ಪ ಯೋಗ ಹೇಳಿಕೊಡ್ತಾರೆ, ಯೋಗ ಕ್ಲಾಸ್ ನಡೆಸ್ತೀನಿ ನಾನು. ಒಂದೇ ಮಾತ್ರ ಯೋಗ ಕೇಂದ್ರ ಇದೆ. ಹಾಗೆ ಆದಾಗ ಅಲ್ಲಿ ಎಲ್ಲ ಶಿಕ್ಷಕರು, ರಿಟೈರ್ಡ್ ಶಿಕ್ಷಕರು ಕರ್ಕೊಂಡು ಮುಂಚೆ ಅಂದ್ರೆ ನಾನು ಒಂದು 3 ದಿವಸ ಮುಂಚೆನೆ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿ ಅವ್ರಿಗೆಲ್ಲ ಯೋಗ ಕಲಿಸ್ಬೇಕಾದ್ರೂ ಯೋಗ ಕೇಂದ್ರದಲ್ಲಿ ಬಂದ್ರೆ ಎಲ್ಲ ಬ್ಯಾಕ್ ಪೇನ್ ಇರ್ಬೋದು, ಮಂಡೆ ನೋವು ಇರ್ಬೋದು, ಏನೇ ಪ್ರತಿಯೊಂದು ಸಮಸ್ಯೆಗೂ ನಾನು ಅಲ್ಲಿ ಐಟಮ್ಗಳು ಎಲ್ಲ ಇಟ್ಟಿರ್ತೀನಿ. ಬ್ಯಾಕ್ ಪೇನ್ ಸಂಬಂಧ ಈ ದಿಂಬುಗಳು, ಈ ಅಕ್ಯುಪ್ರೆಷರ್ಗೋಸ್ಕರ ಮ್ಯಾಗ್ನೆಟ್ ಪ್ಲೇಟ್ಗಳದಾವ, ಬೇರೆ 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 ಎಲ್ಲ ಐಟಮ್ಗಳು ಅದಾವ. ಈ ಮಂಡ್ಯ ನೋವು ಸಂಬಂಧ, ಈ ಬೆನ್ನು ಹುರಿ ಪೇನ್ ಸಂಬಂಧ ಎಲ್ಲಾನು ಐಟಮ್ಗಳು ಇತ್ತು. ಅವುಗಳಲ್ಲಿ ಎಲ್ಲ 3 ದಿವಸ ಮಾಡಿಸಿದಾಗ ಎಲ್ಲ ಅಲ್ಲಿ ಶಿಕ್ಷಕರು ಬಹಳಷ್ಟು ಜನ ಬಂದರು. ಹೀಗಾಗಿ 3 ದಿವಸ 25ನೇ ತಾರೀಕು ಅದು ಮಾಡ್ಕೊಂಡು ಎಲ್ಲ ಕಡೆ ಸಂಪರ್ಕ ಮಾಡಿದ್ರು. ಅದು ಮಾಡಿದಾಗ ಅವಾಗ ಏನು ಮಾಡೋದು, ಇನ್ನೂ ನಮ್ಮವರು ಯಾರಾದರೂ ಧ್ಯಾನದವರು ಸೀನಿಯರ್ ಮಾಸ್ಟರ್ಸ್ ಯಾರಾದರೂ ಇದ್ರು ಚಲೋ ಒಳ್ಳೇದಾಗುತ್ತೆ ಬಂದ್ರೆ ಅಂತೇಳಿ ನಾನು ಸಂಕಲ್ಪ ಮಾಡೋದು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ ಕೂಡಲೇ ನಮ್ಮ ಯಾದಗಿರಿಯವರು ಶ್ರೀನಿವಾಸ್ ಸರ್ ಅಂತಲ್ಲ, ಅವರು ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್, ಅವ್ರು ಫೋನ್ ಮಾಡಿದ್ರು, ಸರ್ ಹಿಂಗೆ ಮಾಡ್ಲಿಕ್ಕತ್ತೀರಿ ನೀವು ಅಂತ. ಹೌದ್ರಿ ಸರ್, ನಾನೇ ನಿಮ್ಗೆ ಹಚ್ಬೇಕಂತ ಅನ್ಕೊಂಡೆ ಫೋನ್, ನಿಮ್ದೇ ಫೋನ್ ಮಾಡ್ತು ಅಂತ ಹೇಳಿದಿಲ್ಲ. ಅಂದ್ಕೊಳ್ಳೇನೆ ಆಯ್ತು ಸರ್, ನಾವು ಬರ್ಲಿಕ್ಕೆ ಹತ್ತೀವಿ, ಕಾರ್ ತೊಗೊಂಡು ನಿಮ್ಗೆ ನಾವು ಬರ್ತೀವಿ ಅವತ್ತು 25ನೇ ತಾರೀಕು 4-5 ಜನ. ತುಂಬಾ ನನ್ನ ಕಣ್ಣಾಗ ನೀರ ಹೇಳ್ಬೇಕಂದ್ರೆ ನಾನು ಏನು ಸಂಕಲ್ಪ ಮಾಡಿದ್ದೆ, ನಾನೇ ಫೋನ್ ಅನ್ನೋದ್ರಾಗನೆ ಅವಾಗ ಅವರಿಂದ ಫೋನ್ ಬಂತಲ್ಲ, ಎಂತ ಒಂದು ಇದು ಚಮತ್ಕಾರ, ಎಂತ ಒಂದು ಶ್ರೇಷ್ಠತೆ ಅಂತ. ಒಂದು ಕೆಲಸ ಮಾಡಾಕತ್ತಿದ್ರು ಎಲ್ಲ ತಾವಾಗಿ ಕೂಡ್ ಬರ್ತಾವಂತೆ. ಆಯ್ತು ಗುರುಗಳೇ, ನನಗೆ ಭಾಳ ಖುಷಿ ಆಯ್ತು ನೀವು ಬರ್ರಿ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಬರೋದು ಖರ್ಚು ಸದೇ, ನಿಮ್ಮ ಪೆಟ್ರೋಲ್ ಖರ್ಚು, ಕಾರ್ ತೊಗೊಂಡ್ಬರ್ತೀನಿ 4-5 ಜನ, ಅದು ಸದೇ ನಾನೆಲ್ಲ ಇದು ಮಾಡ್ತೀನಿ, ವ್ಯವಸ್ಥೆ ಮಾಡ್ತೀನಿ ಅಂದೆ. ಅದೇನು ರೀತಿ ಅದು ಗರ್ಭದ ಕೆಲಸ ಮಾಡ್ತೀನಿ, ನೀವೇ ಯಾಕೆ ಇದು ಮಾಡ್ತೀರ, ಪಾಪ ನೀವು ಒಬ್ಬರೇ ಮಾಡಾಕತ್ತೀರಿ ಅಂತೇಳಿ ಅದನ್ನೂ ಇದು ಮಾಡಿಲ್ಲ, ನಾವೆಲ್ಲ ಬರ್ತೀವಿ ಅಂತೇಳಿ ಇದು ಮಾಡಿದ್ರು. ಬಂದ್ರೆ ಆಮೇಲೆ ಇನ್ನೊಬ್ರು ಟೀಚರ್ಸ್ ಇದೆ ಕಡೆ, ಅವರು ಪರಿಚಯ ಇಲ್ಲ, ಆ ಪ್ಲೇಯರ್ ಹಾಕಿದ್ರು, ಮೇಡಮ್ ಅವರು ಹಾಕಿದ್ದೆ, ಅವ್ರು ನೋಡ್ಕೇಸಿ ಅವರು ಫೋನ್ ಮಾಡಿದ್ರು ಅವತ್ತೇ, ಈ ತರ ಬರ್ತೀವಿ ಸರ್ ನಾವು ಅಂತೇಳಿ. ಅವರು ಪಿರಮಿಡ್ ಮಾಸ್ಟರ್ಸ್ ಈ ತರ ಬಂದು ಅವರೆಲ್ಲ ಘೋಷಣೆ ಕೂಗುವಂಥದ್ದು, ಮೆರವಣಿಗೆ, ಪಾಂಪ್ಲೆಟ್ಸ್ ಹಂಚೋದು ಎಲ್ಲ ಇದು ಮಾಡಿದ್ರು. ನೋಡಿ ನಾನು ಅಗ್ರಿ ಫ್ರೀನೇ ಇದ್ದೆ, ಎಲ್ಲ ಒಂದು 60 ಜನ 70 ಜನ ಅವತ್ತು ಮೆರವಣಿಗೆಯಲ್ಲಿ ನೋಡಿ. ಮತ್ತೆ ಹೋಗಿ ಅವ್ರಿಗೆ ಏನಾದ್ರು ಉಪಹಾರ ಮಾಡಿಸ್ಬೇಕು ಅಂತ ಹೇಳಿ ಇದು ಮಾಡಿಸ್ಬೇಕಾದ್ರೆ ಆಯ್ತು, ಒಬ್ಬರಿಗೆ ಹೇಳಿದೆ ನಾನು ಅಲ್ಲಿ ಬೇರೆ ಕಡೆ ಇದ್ದೆ, ಅವ್ರಿಗೆಲ್ಲ ಸ್ಥಳದಲ್ಲಿ ಅವ್ರಿಗೆ ಹಿಂಗೆ ತೊಗೊಂಬರ್ರಿ ಅಂದ ಕೂಡಲೇ ಅವರು ನಮ್ಮ SDMC ಅಧ್ಯಕ್ಷರು, ಸರ್ ಹಿಂಗೆ ತೊಗೊಂಬರ್ಬೇಕು ನೋಡ್ರಿ ಅವತ್ತಂದು. ಆಯ್ತು, ಇಡ್ಲಿ ವಡ ಅವು ತೊಗೊಂಬಂದು ಎಲ್ಲ ಅಷ್ಟು ಕಟ್ಸ್ಕೊಂಬಂದು, ಅದು ಎಷ್ಟಾಯ್ತು ತಗೋರಿ ರೊಕ್ಕ, ಬ್ಯಾಡ್ರಿ ಸರ್ ಅದೆಲ್ಲ ನಾನೇ ಮಾಡ್ತೀನಿ, ನನಗೆ ಇಲ್ಲ ನೋಡಿ.
ನಾನು ಇದು ಮಾಡ್ಬೇಕಾ ಅವ್ರು ಅಲ್ಲಿ ಇನ್ನೊಬ್ಬರಿಗೆ ಏನದ ಪ್ರಸಾದ ವ್ಯವಸ್ಥೆ ಹಣ್ಣಿಂದು ಉಪಹಾರ ವ್ಯವಸ್ಥೆ ನಾ ಮಾಡ್ಬೇಕಂತೇಳಿ ಮತ್ತೆ ನಮ್ಮ ಗೆಳೆಯರ ಬಳಿ ಹೋಗಿ ಕೇಳಿ ಅವರು ಶೇಡ್ಜಿ ಅವರು ಸರ್ ಏನ್ ಬೇಕು ಹೇಳಿ ನಾನೆಲ್ಲ ಮಾಡ್ತೀನಿ ಅಂತೇಳಿ ಎಲ್ಲ ನಂದಲ್ಲ ಶೇಡ್ಜಿ ಅವ್ರಿ ಅವ್ರೆಲ್ಲ ಏನಪ್ಪಾ ಅಂತಂದ್ರೆ ಖಜೂರಿ ಥೋಡಾ ಎಲ್ಲ ಬಾಳೆಹಣ್ಣು ತರ್ಸಕತ್ತಿರೋ ಇರ್ಲಿಲ್ಲ ಇಷ್ಟೆಲ್ಲ ವ್ಯವಸ್ಥೆ ಅವ್ರಿಗೆ ಅಂದ್ರೆ ಪ್ರಕೃತಿ ಮಾತೆ ಒಳ್ಳೆ ಕೆಲ್ಸಕ್ಕೆ ಹೆಂಗ್ ಜೋಡಣೆ ಅವು ಸ್ಟಿಕ್ಕರ್ ಇವೆಲ್ಲ ಬ್ಯಾನರ್ಗಳು ಹಿಡ್ಕೊಳಕ್ ಇವೆಲ್ಲ ಇದು ಮಾಡಕ್ ಹೋದ್ರೆ ಆ ಅಂಗಡಿಯಲ್ಲಿ ನಾವು ಅದು ಕನಿಷ್ಠ ₹1,000 ಇದಲ್ಲ ಸ್ಟಿಕ್ಕರ್ ಮತ್ತು ಟೇಪ್ ಅವೆಲ್ಲ ತಗೊಂಡೆ ಏನ್ರಿ ಅಷ್ಟಾಗ್ಲಿ ಎದಕ್ಕೆ ನೀವು ಏನು ಒಂದು ಒಯ್ದಿದ್ದೆ ನಾನು ಸಸ್ಯಾಹಾರಿದ ಒಂದು ಬ್ಯಾನರ್ ಒಯ್ದಿದ್ದೆ ಏನು ಪ್ರಾಣಿಗಳನ್ನ ಕೊಡಬಾರ್ದು ಈ ತರ ನಾವು ಸಸ್ಯಾಹಾರಿಗಳಾಗಬೇಕು ಅಂತ ಒಂದು ಸ್ವಲ್ಪ ಹೇಳಿದೆ ಅವರು ಜೈನರ ಪೈಕಿ ಅದಾರ ಸರ್ ಇಂಥ ಒಳ್ಳೆ ಪುಣ್ಯ ಕೆಲಸ ಮಾಡಾಕತ್ತೀರಿ ನೀವು ನಾವು ವರ್ಷ ಏನಪ್ಪಾ ಅಂದ್ರ ನಾವು ಗೋಶಾಲೆಗೆ 2 ಲಕ್ಷ ಕೊಡ್ತೀವಿ ನೀವು ಇಂಥ ಕೆಲಸ ಮಾಡಾಕತ್ತೀರಿ ನೀವು ಅಂದ ಏನ್ ರೊಕ್ಕ ಕೊಡ್ಬೇಡ್ರಿ ನೀವು ಅಂತ ಹೇಳ ಆದ್ರೂ ₹240 ಕೊಟ್ಟೆ ನಾನು ಏನ್ ಅಷ್ಟು ರೊಕ್ಕ ತಗೊಂಡು ನೀವು ಇಂಥ ನನ್ನ ನಂಬರ್ ತಗೊಂಡ್ರಿ ಮತ್ತೆ ಇಂಥ ಕೆಲಸ ಮಾಡಾಕತ್ತೀರಿ ಅಂತ ಇದ್ರಾಗಿದ್ದು ನಮ್ಗೆ ಹೇಳ್ರಿ ಅಂತ ಹೇಳಿ ನೋಡಿ ಅದಕ್ಕೆ ಇವತ್ತು ದಿವಸ ನಾವು ಕೆಲಸ ಮಾಡ್ಬೇಕು ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ಳೋದು ಇದು ಏನಪ್ಪಾ ನಾವು ಮತ್ತೊಂದು ಮಾಡಕ್ ಹೋಗಿಲ್ಲ ಇದರಿಂದ ಏನಪ್ಪಾ ಅಂದ್ರೆ ನಾವು ಸ್ವಪರಿವರ್ತನೆ ಆಗ್ತೀವಿ ಏನ್ರಿ ನಮ್ಮ ಮಕ್ಕಳು ನಾವು ಕೂಡ ಅವುಗಳನ್ನೆಲ್ಲ ಜೋಡಿಸಿ ಅದಕ್ಕೋಸ್ಕರ ಒಳ್ಳೆ ಕಾರ್ಯ ಆಗ್ತದೆ ಈ ಒಂದು ಪುಣ್ಯದ ಕೆಲಸದಲ್ಲಿ ನಾವು ಎಷ್ಟು ಸಾಧ್ಯತೆ ಅಷ್ಟು ತೊಡಗಿಸಿ ಮುಂದೆ ಸಾಗೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಅನಂತ